ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Lifeaboutpets ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತೀನಪ್ಪ ಅನ್ನೋದಾದರೆ, ನೀವು ಫಿಂಚಸ್ನ ಸೀಡ್ ಮಿಕ್ಸ್ ಮತ್ತು ಸಾಫ್ಟ್ ಫುಡ್ ಏನೇನು ಕೊಡಬೇಕು, ಯಾವ್ಯಾವ ರೀತಿ ಸಾಫ್ಟ್ ಫುಡ್ ಕೊಡಬೇಕು ಮತ್ತು ಏನೇನು ಸಪ್ಲಿಮೆಂಟ್ರೀಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, 1Kಗೆ ನಿಯರ್ ಹೋಗ್ತಾ ಇದ್ದೀವಿ. ಸೊ ಬೇಗನೆ ನಮ್ಮ ಚಾನಲ್ನ 1K ರೀಚ್ ಮಾಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ 25 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಫಿಂಚಸ್ ಸೀಡ್ ಮಿಕ್ಸ್ ಅಂತ ಬರೋದಾದರೆ, ಸೀಡ್ಸಲ್ಲಿ ಯಾವ್ದು ಕೊಡಬೇಕಂದ್ರೆ ನವಣೆ ಅಕ್ಕಿ. ಫ್ರೆಂಡ್ಸ್, ನವಣೆ ಅಕ್ಕಿ ಅಂದರೆ ಚಿಪ್ಪೆ ಇರೋ ನವಣೆ ಅಕ್ಕಿ ಕೊಡ್ಬೋದು. ಬಟ್ ಬೆಟರ್ ದೆನ್ ನೀವು ಚಿಪ್ಪೆ ಇರೋ ನವಣಕ್ಕಿಗಿಂತ ಈ ಚಿಪ್ಪೆ ಇಲ್ಲದ ನವಣಕ್ಕಿ ಅಂದರೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ, ಚಿಪ್ಪೆ ಇಲ್ಲದ ನವಣೆ, ಅದನ್ನು ಕೊಟ್ಟರೆ ಒಳ್ಳೆಯದು ನವಣೆ ಅಕ್ಕಿ. ಯಾಕಂದರೆ ಅದು ಸ್ವಲ್ಪ ಸೈಜಲ್ಲಿ ಸಣ್ಣದಿರುತ್ತೆ, ಹಾಗಾಗಿ ಫಿಂಚಸ್ ಡೈಜೆಸ್ಟ್ ಮಾಡ್ಕೊಳ್ತವೆ. ಯಾಕಂದರೆ ಕೆಲವು ಫಿಂಚಸ್ಸು ಚಿಪ್ಪೆ ತೆಗೆದು ತಿನ್ನೋ ಪ್ರಾಕ್ಟೀಸ್ ಇರಲ್ಲ ಅವಕ್ಕೆ. ಸೊ ಹಾಗಾಗಿ ವಿತ್ ಚಿಪ್ಪೆ ತಿಂದರೂ ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ಚಿಪ್ಪೆ ಇಲ್ಲದ ನವಣಕ್ಕಿ ಕೊಡೋದು ಬೆಟರ್ ಆಪ್ಷನು. ಸೊ ನೆಕ್ಸ್ಟ್ ಯಾವ ಸೀಡ್ಸ್ ಕೊಡೋದಾದರೆ ಸಜ್ಜೆ ಕೊಡ್ಬೋದು. ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಹತ್ರ ದಪ್ಪ ಸಜ್ಜೆ ಇದ್ದರೆ ಅದನ್ನು ಪುಡಿ ಮಾಡಿ ಸ್ವಲ್ಪ ಸಣ್ಣ ಸೈಜ್ ಮಾಡಿ ಸಣ್ಣ ಸಜ್ಜೆ ಕೊಡಿ. ಮತ್ತು ರಾಗಿ ಫ್ರೆಂಡ್ಸ್, ಅದು ಆಪ್ಷನಲ್ಲು. ಬೇಕಂದರೆ ನಿಮ್ಮ ಫಿಂಚಸ್ ತಿನ್ನೋದಾದರೆ ಕೊಡಿ, ಇಲ್ಲಾಂದರೆ ಕೊಡೋಕ್ಕೋಬೇಡಿ. ರಾಗಿ ಈಸ್ ಆಪ್ಷನಲ್. ಮತ್ತು ರೆಡ್ ಮಿಲೆಟ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಅಂದರೆ ಇದು ಏನದು ನವಣೆ ಆಗೋದಕ್ಕೂ ಮುಂಚೆನೇ ಅದು ರೆಡ್ ಟೈಪ್ ಇದು ಇರುತ್ತೆ, ಅದನ್ನು ರೆಡ್ ಮಿಲೆಟ್ ಅಂತಾರೆ. ಅದನ್ನು ಕೂಡ ಕೊಡ್ಬೋದು, ಅದು ಕೂಡ ಬಡ್ಜೀಸ್ ತಿನ್ನುತ್ತೆ. ಮತ್ತು ಭತ್ತ ಕೊಡ್ಬೋದು, ಭತ್ತ ಕೂಡ ತಿನ್ನುತ್ತೆ. ಬಟ್ ಸನ್ಫ್ಲವರ್ ಸೀಡ್ಸ್ನ ತಿನ್ನಲ್ಲ ಫ್ರೆಂಡ್ಸ್, ಯಾಕಂದರೆ ಸನ್ಫ್ಲವರ್ ಸೀಡ್ಸು ದೊಡ್ಡವಿರುತ್ತೆ. ಸೊ ಸನ್ಫ್ಲವರ್ ಸೀಡ್ಸ್ ತಿನ್ನಲ್ಲ. ಸೊ ನೀವು ಸನ್ಫ್ಲವರ್ ಸೀಡ್ಸ್ನ ಬೇಕಂದರೆ ಸ್ಮಾಲ್ ಸೈಜಲ್ಲಿ ಪೀಸ್ ಮಾಡಿ ಹಾಕೋದಿದ್ರೆ ಹಾಕ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಅವಕ್ಕಾಗದೆ ಕಾಮನಾಗಿ ಕೋಲ್ಡ್ ಆಗ್ತವೆ, ಕೋಲ್ಡಿಂದ ಸನ್ಫ್ಲವರ್ ಸೀಡ್ಸ್ ಕಾಪಾಡ್ತವೆ. ಸೊ ಹಾಗಾಗಿ ಸನ್ಫ್ಲವರ್ ಸೀಡ್ಸ್ ಕೊಡೋದಿದ್ರೆ ಕೊಡ್ಬೋದು, ಬಟ್ ಸಣ್ಣ ಪೀಸ್ ಮಾಡಿ ಕೊಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಸೀಡ್ಸ್ ಅದು. ಸೊ ಸಾಫ್ಟ್ ಫುಡ್ ಏನೇನು ಕೊಡಬೇಕಪ್ಪ ಅನ್ನೋದಾದರೆ, ಫ್ರೆಂಡ್ಸ್ ಸಾಫ್ಟ್ ಫುಡ್ಡಿಗೆ ಬರೋದಾದರೆ ಎಗ್ನ ಫ್ರೆಂಡ್ಸ್, ನೀವು ಎಗ್ ಚಿಪ್ಪೆ ಕಾಮನಾಗಿ ಕೊಡ್ತೀರಾ, ಕ್ಯಾಲ್ಶಿಯಮ್ ಇಲ್ಲ ಅಂದರೆ ಅದನ್ನು ಎಗ್ ಚಿಪ್ಪೆ ಕೊಟ್ಟು ನೀವು ಮೇಂಟೈನ್ ಮಾಡ್ಬೋದು. ಎಗ್ ಚಿಪ್ಪೆ ಜೊತೆ ಬಾಯ್ಲ್ಡ್ ಮಾಡಿ ಆ ಎಗ್ನ ತುರಿದು, ಅಂದರೆ ಎಗ್ ವೈಟ್ ಅಷ್ಟೇ, ಎಲ್ಲೋ ಕೊಡಬಾರ್ದು, ಎಗ್ ವೈಟ್ ಅಷ್ಟೇ ತುರಿದು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಲೈಕ್ ಕ್ಯಾರೆಟ್ ಕೊಡ್ತೀರಲ್ಲ ನೀವು ತುರಿದು, ಅದೇ ರೀತಿ ಎಗ್ ವೈಟ್ನ ತುರಿದು ಕೊಡೋದ್ರಿಂದ ಅದಕ್ಕೆ ಬ್ರೀಡಿಂಗ್ ಕೆಪಾಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಡೋದಾದರೆ, ಕ್ಯಾರೆಟ್ ತುರಿದು ಕೊಡ್ತೀರಾ, ಕಾಮನಾಗಿ ವೆಜಿಟೇಬಲ್ಸ್ ಬಜ್ಜೀಸ್ಗೆ ಏನು ಕೊಡ್ತೀರಾ ಅವನ್ನೇ ಕೊಡಿ. ಬಟ್ ಎಲ್ಲ ಸ್ಮಾಲ್ ಸೈಜಲ್ಲಿ ಕೊಡಬೇಕಾಗುತ್ತೆ. ಬಿಸ್ಕೆಟ್ ಪೌಡರ್ ಟೈಪ್ ಮಾಡಿ ಕೊಡ್ಬೋದು. ಬಿಸ್ಕೆಟ್ ಕೂಡ ತಿಂತವೆ, ಮಾರಿಗೋಲ್ಡ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬಟ್ ಅವಾಯ್ಡ್ ಕ್ರೀಮ್ ಬಿಸ್ಕೆಟ್ಸ್ ಕೊಡಬೇಡಿ, ಅವನ್ನ ಅವಾಯ್ಡ್ ಮಾಡಿ. ನಾರ್ಮಲ್ ಬಿಸ್ಕೆಟ್ಸ್ ಕೊಡ್ಬೋದು, ಪಾರ್ಲೇಜ್ ಆಗಿರ್ಬೋದು, ಗುಡ್ಡೆ, ಎನಿಥಿಂಗ್ ಕೊಡ್ಬೋದು. ಸೊ ಮತ್ತೇನು ಕೊಡ್ಬೋದು ಅಂದರೆ, ನೀವು ಸೊಪ್ಪು ಕೊಡ್ತಿರಲ್ಲ ಫ್ರೆಂಡ್ಸ್, ಸೊಪ್ಪು ಪಾಲಕ ಆಗಲಿ ಕೊತ್ತಂಬರಿ ಆಗಲಿ ಎಲ್ಲ ಸೊಪ್ಪು ತಿನ್ನುತ್ತೆ. ಬಟ್ ಏನು ಮಾಡಬೇಕಂದ್ರೆ, ಸೊಪ್ಪನ್ನ ಸಣ್ಣದಾಗಿ ಪೀಸ್ ಮಾಡಬೇಕಾಗುತ್ತೆ. ಸಣ್ಣದಾಗಿ ಪೀಸ್ ಮಾಡಿ ಹಾಕಿದರೆ ಸೊಪ್ಪನ್ನ ತಿಂತವೆ. ಯಾಕಂದರೆ ನಂದು ಕೂಡ ಫಸ್ಟಿಗೆ ಉದ್ದುದ್ದ ಎಳೆ ಹಾಕ್ತಿದ್ದೆ, ಸೊಪ್ಪನ್ನ ಟಚ್ ಕೂಡ ಮಾಡ್ತಾ ಇರಲಿಲ್ಲ. ಆಮೇಲೆ ಸಣ್ಣ ಪೀಸ್ ಮಾಡಾಕಿದ್ಮೇಲೆ ಸೊಪ್ಪನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೆಕ್ಸ್ಟು ಸಪ್ಲಿಮೆಂಟ್ರೀಸ್ ಯಾವ್ಯಾವ ಕೊಡಬೇಕು ಅನ್ನೋದಾದರೆ, ಫ್ರೆಂಡ್ಸ್ ಸಪ್ಲಿಮೆಂಟ್ರೀಸ್ ಅಂತ ಬರೋದಾದರೆ, ನೀವು ಕಾಮನ್ನಾಗಿ ಕ್ಯಾಲ್ಶಿಯಂ ಸೋರ್ಸ್ ಆಗಿ ಕಟಲ್ ಫಿಶ್ ಬೋನ್ನ, ಅದು ಇಯರ್ ಫುಲ್ಲು ಇರಬೇಕು. ಅದು ಕಟಲ್ ಫಿಶ್ ಬೋನು 24/7 ಯಾವಾಗಲೂ ಇರಬೇಕು ಕೇಜಲ್ಲಿ. ಬಡ್ಜೀಸ್ ಕೇಜ್ ಆಗಿರ್ಬೋದು, ಫಿಂಚಸ್ ಕೇಜ್ ಆಗಿರ್ಬೋದು, ಯಾವುದೇ ಬರ್ಡಲ್ಲಾಗಲಿ, ಅಂದರೆ ದೊಡ್ಡ ಎಕ್ಸಾಟಿಕಲ್ಲಿ ದೊಡ್ಡ ಬರ್ಡ್ಸ್ ಬಿಟ್ಟು ಈ ಕಾಕ್ಟೈಲ್ ತನಕ ಎಲ್ಲದಕ್ಕೂ ಕೂಡ ನೀವು ಕಟಲ್ ಫಿಶ್ ಬೋನು 24/7 ಕೊಡಬೇಕು. ಮತ್ತು ಮಿನರಲ್ ಬ್ಲಾಕ್ ನೋಡಿ, ನಿಮ್ಮ ಫಿಂಚಸ್ ತಿನ್ನೋದಾದರೆ ಕೊಡಿ, ಇಲ್ಲಾಂದರೆ ಅಬ್ಜೆಕ್ಷನ್ ಇಲ್ಲ, ಮಿನರಲ್ ಬ್ಲಾಕು. ಸೊ ನೆಕ್ಸ್ಟು ವಿಮರಲ್ ಕೊಡ್ಬೋದು. ಜಸ್ಟ್ 1 ಡ್ರಾಪ್ ಕೊಡಬೇಕಾಗುತ್ತೆ ವಿಮರಲ್ಲು, ಒಂದೇ ಡ್ರಾಪ್ ಕೊಡಬೇಕು. ಅದು ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ವಿಮರಲ್ ಕೊಡಬೇಕಷ್ಟೇ. ಸೊ ನೆಕ್ಸ್ಟ್ ಕ್ಯಾಲ್ಶಿಯಂ ಟಾನಿಕ್ ಕೊಡ್ಬೋದು, ಅದು ವೀಕ್ಲಿ ಒನ್ಸ್ ಕೊಡಬೇಕು. ಮತ್ತು Lifeaboutpets ಕೊಡಬೇಕು. ಮತ್ತು ಅದಕ್ಕೆ ಕಾಮನಾಗಿ ಡಿಸೀಸ್ ಅಂತ ಬರೋದಾದರೆ ಕೋಲ್ಡ್ ಬರುತ್ತೆ, ಅದಕ್ಕೆ ಮೆರಿಕ್ವಿನ್ ಅಂತ ಬರುತ್ತೆ, ಅದನ್ನು ಕೊಡ್ಬೋದು. ಮೆರಿಕ್ವಿನ್ ಕೊಟ್ಟು ಅದನ್ನು ಕ್ಯೂರ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದು ಕಾಮನಾಗಿ ಡಿಸೀಸ್ ಬರಲ್ಲ. ನಿಮಗೆ ಹಾಗೆ ಇನ್ನೊಂದು, ನಾನು ಹಳೆ ವಿಡಿಯೋದಲ್ಲಿ ಬ್ರೀಡಿಂಗ್ ಯಾಕೆ ಆಗ್ತಿರಲ್ಲ, ಪ್ರಾಬ್ಲಮ್ ಏನಾಗ್ತಿರುತ್ತೆ ಅಂತ ನಾನು ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ. ಬಡ್ಜೀಸ್ಗೆ ಸೆಕ್ಯೂರ್ ಫೀಲ್ ಆಗಲಿಲ್ಲ ಅಂದರೆ ಚೀಕ್ಸ್ನ ಸಾಯಿಸ್ತೇವೆ ಅಂತ.
ಸೊ ಅದೇ ರೀತಿ ನನ್ನ ಕೇಜಲ್ಲೂ ಫಿಂಚಸ್ ಕೇಜಲ್ಲಿ ಆಗಿದೆ. ನಂದು ಒಂದು ಪ್ರೀವಿಯಸ್ ಬ್ರೀಡಲ್ಲಿ ಒಂದು ಫಿಂಚಸ್ ಚೀಕಿತ್ತು ನೋಡಿ, ಅದನ್ನು ನಾನು ಸಪರೇಟ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಕೇಜ್ ಇರಲಿಲ್ಲ. ಸೊ ಹಾಗಾಗಿ ಸಪರೇಟ್ ಮಾಡಿರಲಿಲ್ಲ. ಸೊ ಅದನ್ನು ಈಗ ಸಪ್ರೇಟ್ ಮಾಡಿದೆ. ಅದನ್ನು ಸಪ್ರೇಟ್ ಮಾಡೋ ಟೈಮಲ್ಲಿ ಫಿಂಚಸ್ ಅದರ ನೆಕ್ಸ್ಟ್ ಕ್ಲಾಸ್ ಬ್ರೀಡಿಂಗ್ ಮಾಡಿತ್ತು. ಒಂದು ಚಿಕ್ ಹ್ಯಾಚ್ ಆಗಿತ್ತು. ನಾನು ಅದನ್ನು ಬ್ರೀಡಿಂಗ್ ನೋಡಿದ್ದೆ ಫ್ರೆಂಡ್ಸ್. ಸೊ ಈಗ ಫಸ್ಟ್ನೇ ಬ್ರೀಡಿಂಗ್ ಇತ್ತಲ್ಲ, ಅದನ್ನು ಸಾಯಿಸ್ತತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಫಸ್ಟ್ನೇ ಚೀಕ್ನ ದೊಡ್ಡದು ಅಂದರೆ ಹಳೆ ಬ್ರೀಡಿಂದು ಸಪ್ರೇಟ್ ಮಾಡಿದೆ ಫ್ರೆಂಡ್ಸ್. ಅದನ್ನು ಸಪ್ರೇಟ್ ಮಾಡಿ ನೆಕ್ಸ್ಟ್ ಡೇನೇ ಫಿಂಚಸ್ಸು ಇನ್ಸೆಕ್ಯೂರ್ ಫೀಲ್ ಆಗಿ ಆ ಮರಿನ ಕೇಜಿಂದ ಕೇಜಲ್ಲ ಮಡಿಕೆಯಿಂದ ಹೊರಗಡೆ ವಸ್ತು ಸಾಯಿಸಿದ್ದಾವೆ ಫ್ರೆಂಡ್ಸ್. ಸೊ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂದ್ಕೊತೀನಿ. ಸೊ ಇದು ಇನ್ಸೆಕ್ಯೂರ್ ಫೀಲ್ ಆಗಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ವಿತ್ ಪ್ರೂಫ್ ಹೇಳಿದ್ದೀನಿ ನಾನು. ಸೊ ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಮುಂಚೆನೇ ಚೇಂಜ್ ಮಾಡಿ. ಬಟ್ ನಾನು ಕೇಜ್ ಇರಲಿಲ್ಲ ಅಂತ ಆ ರೀತಿ ಲೇಟ್ ಮಾಡಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇಲ್ಲಾಂದರೆ ಲೈಫ್ ಅಬೌಟ್ ಪೆಟ್ಸ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಸಿಗುತ್ತೆ, ಹೋಗಿ ಫಾಲೋ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ವಶನ್ ಮಾಡಿ. ನಿಮಗೆ ಫ್ರೆಂಡ್ಸ್ ಅಂದರೆ ಬಡ್ಜೀಸ್ ಬೇಕಂದರೆ ಕೂಡ ಅವೈಲೇಬಲ್ ಇದೆ. ಬ್ರೀಡಿಂಗ್ ಪೇರ್ 2 ಪೇರ್ ಅವೈಲೇಬಲ್ ಇದೆ. ದಾವಣಗೆರೆಯಲ್ಲಿರೋದಾದರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್. ಬಡ್ಜೀಸ್ 2 ಪೇರು ಬ್ರೀಡಿಂಗ್ ಪೇರ್ ಇದೆ, ಸಿಗುತ್ತೆ.